ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ನಿನ್ನೆ ನೋಡಿ ಬಂದಿದ್ದು ಕೆ ಡಿ ಮೂವಿದ ರಿವ್ಯೂ ಹೇಳಬೇಕನ್ನೋದು ನನಗೆ ಅನಿಸ್ತು. ಅದಕ್ಕೆ ಹೇಳಕ್ಕೆ ಟ್ರೈ ಮಾಡೋ ಅಂತೀನಿ, ಹೇಳ್ತೀನಿ. ನಿನ್ನೆ ನೈಟ್ ಶೋ ಹೋಗಿದ್ದೆ. ಒಂದು ಮೋರ್ ದೆನ್ 1 o'clock 1:30 ಆಗಿತ್ತು ರಿಟರ್ನ್ ಬರ್ಬೇಕಂದ್ರೆ. ಮೂವಿ ಮಾತ್ರ ಇಷ್ಟು ಮಸ್ತ್ ಐತ್ರಿ. ಸೂಪರ್ ನೆಕ್ಸ್ಟ್ ಲೆವೆಲ್ನ. ದಯವಿಟ್ಟು ಇದನ್ನು ನೀವು ಹೋಗಿ ಫ್ಯಾಮಿಲಿ ನೋಡ್ಕೊಂಬರ್ರಿ. ಯಾಕಂದ್ರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಐತಿ ಮತ್ತು ಸ್ವಲ್ಪ ಆ್ಯಕ್ಷನ್ ಭಾಳ ಐತಿ, ಇಲ್ಲ ಅಂತಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಈ ಸಲ ಧ್ರುವ ಸರ್ಜಾ ಸರ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ಯಾರ. ಸೊ ದಯವಿಟ್ಟು ಲಾಸ್ಟ್ ಯಾವುದೋ ಹೀರೋ ಆಗಲಿ, ಒಂದು ಏನೋ ಒಂದು ಪ್ರಾಜೆಕ್ಟ್ ಆಗಲಿ, ಹಳೇ ಪ್ರಾಜೆಕ್ಟ್ ಹಳೇ ಮೂವಿದು ತಲೆಗೆ ಇಟ್ಕೊಂಡು ನೆಕ್ಸ್ಟ್ ಮೂವಿಗೆ ನೀವು ಅದನ್ನು ಲಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಮಾರ್ಟಿನ್ ಮೂವಿ ಬಂದಾಗ ಯೂಟ್ಯೂಬರ್ ಸುಧಾಕರ್ ಅನ್ನೋರು ಅದನ್ನು ಸ್ವಲ್ಪ ಬ್ಯಾಡ್ ರಿವ್ಯೂ ಕೊಟ್ಟಿದ್ರು. ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಅದು ಸುಧಾಕರ್ ಹೇಳಿದ ತಪ್ಪೇನಿಲ್ಲ. ಯಾಕಂದ್ರೆ ಡಿಪೆಂಡ್ಸ್ ಆನ್ ಡೈರೆಕ್ಟರ್ ಮೇಲೆ ಇರ್ತೈತಿ. ಡೈರೆಕ್ಟ್ರ್ ಹೆಂಗೆ ಮಾಡಿಸ್ತಾರೆ ಅದ್ರ ಮೇಲೆ ಇರ್ತೈತಿ. ಆ ಡೈರೆಕ್ಟ್ರ್ ಹಂಗೆ ಮಾಡಿಸಿದ್ರು ಧ್ರುವ ಸರ್ಗೆ ಪರ್ಫೆಕ್ಟ್ ಆ್ಯಕ್ಟಿಂಗ್ ತೆಗ್ದಿದ್ದಂದ್ರೆ, ಆ್ಯಕ್ಟಿಂಗ್ ಕರೆಕ್ಟ್ ಮಾಡಿಸಿದ್ದಂತಂದ್ರೆ ಪ್ರೇಮ್ ಸರ್. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಡೈರೆಕ್ಟ್ರ್. ನನಗೂ ಒಂದು ಸಿನಿಮಾ, ನಾನು ಒಂದು 2 ಸಿನಿಮಾ ಮಾಡೀನಿ ಆ್ಯಸ್ ಅ ಹೀರೋ ಆಗಿ. ನನಗೂ ಒಂದು ವೇಸ್ಟ್ ನನ್ನ ಮಗ ಡೈರೆಕ್ಟ್ರ್ ಸಿಕ್ಕಿದ್ದ. ವೇಸ್ಟಾಗಿ ಆ್ಯಕ್ಟಿಂಗ್ ಮಾಡಿಸಿ, ವೇಸ್ಟಾಗಿ ಸ್ಟೋರಿ ಮಾಡಿ, ಕಾಪಿ ಸ್ಟೋರಿ ಮಾಡಿ ಸಿನಿಮಾ ಮಾಡ್ದೆ. ಸೊ ಇದರಿಂದ ಏನಾಗುತ್ತೆ, ಒಂದು ಆರ್ಟಿಸ್ಟ್ಗೆ ಒಂದು ಕೆಟ್ಟ ಹೆಸರು ಬರ್ತೈತಿ. ಅಂತ ವೇಸ್ಟ್ ನನ್ನ ಮಕ್ಕಳು ಇರ್ತಾರೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ಎಲ್ಲರೂ ಹಂಗೆ ಅಂತಲ್ಲ, ಒಂದು ಚಲೋ ಡೈರೆಕ್ಟ್ರು ಇದ್ದೇ ಇರ್ತಾರೆ. ಆ ಡೈರೆಕ್ಟರ್ ನಮಗೆ ಸಿಗೋ ಮಟ್ಟ ನಮ್ಮದೊಂದು ಟೈಮ್, ನಮ್ಮದೊಂದು ಪ್ರಾಜೆಕ್ಟ್ಸ್ ಮೂವ್ ಆಗ್ತಿರ್ಬೇಕು. ಸೊ ಅಲ್ಲಿ ಮಟ್ಟ ನಾವು ಚಲೋ ಡೈರೆಕ್ಟರ್ ಸಿಗಂಗಿಲ್ಲ ನಮಗೆ. ಸೊ ಫೈನಲಿ ಹಳೆ ಮೂವಿ ಕಂಪೇರ್ ಮಾಡಿ ಈ ಮೂವಿಗೆ ದಯವಿಟ್ಟು ಟಚ್ ಮಾಡಬೇಡ್ರಿ. ಈ ಮೂವಿ ಹೋಗಿ ನೋಡ್ಕೊಂಬರ್ರಿ. ಆ್ಯಕ್ಟಿಂಗ್, ಡಾನ್ಸ್, ಹೀರೋಯಿನ್ ಪರ್ಫಾರ್ಮೆನ್ಸ್ ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್. ಏನೂ ಇದ್ರಾಗ ಇದು ಹಿಂಗೆ ಆಗಬಾರ್ದಿತ್ತು ಹಂಗೆ ಏನೂ ಇಲ್ಲ. ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್. ಫೈಟ್ ಮಾಸ್ಟರ್ಗೆ, ಡಾನ್ಸ್ ಮಾಸ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಡಿಫ್ರೆಂಟಾಗಿ ಮಾಡ್ಬೇಕಂತೇಳಿ ಈ ರೇಂಜಿಗೆ ಡಿಫ್ರೆಂಟ್ ಮಾಡ್ಯಾರ ಅಂದ್ರೆ ಅದು ಭಾಳ ಮಸ್ತಾಗಿತ್ತು. ನನಗೆ ನೋಡಿದವ್ರು ಆನ್ ಸ್ಕ್ರೀನ್ ಮೇಲೆ ನೋಡಿದಾಗ ಇಷ್ಟು ಖುಷಿ ಆಗುತ್ತಲ್ಲ, ಭಾಳ ಖುಷಿ ಆಗುತ್ತೆ. ಸೊ ದಯವಿಟ್ಟು ನೀವು ಮೂವಿ ನೋಡ್ಕೊಂಬರ್ರಿ, ಮಸ್ತ್ ಐತಿ. ಮತ್ತು ಧ್ರುವ ಸರ್ಜಾ ಸರ್ಗೆ ಮತ್ತು ಸ್ಪೆಷಲಿ ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಒಂದು KVN ಪ್ರೊಡಕ್ಷನ್ಗೆ ನಂದು ಹಾರ್ಟ್ಲಿ ರಿಕ್ವೆಸ್ಟ್ ಏನಪ್ಪ ಅಂದರೆ, ಈ ಮೂವಿ ಮಸ್ತ್ ಪ್ರಾಜೆಕ್ಟ್. ಅದಕ್ಕೆ ಪ್ರಮೋಷನ್ ಯಾಕೋ ನಂಗೆ ಭಾಳ ಕಮ್ಮಿ ಅನ್ನಿಸ್ತು. ದಯವಿಟ್ಟು ಪ್ರಮೋಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಪ್ರಮೋಷನ್ ಮಾಡಿಸ್ರಿ, ಇನ್ನೂ ಜಾಸ್ತಿ ಥಿಯೇಟ್ರಿಗೆ ಬಿಡ್ರಿ. ಇನ್ನೂ ಇದನ್ನು ಯಾವ ಲ್ಯಾಂಗ್ವೇಜ್ ಬಿಟ್ಟಿರಲ್ಲ ಆ ಲ್ಯಾಂಗ್ವೇಜ್ನಾಗ ಇನ್ನೂ ಅದನ್ನು ಪ್ರಮೋಷನ್ನು ಮಾಡಿಸ್ರಿ. ಇದು ನೆಕ್ಸ್ಟ್ ಲೆವೆಲಿಗೆ ಹೋಗ್ತೈತೆ ಮೂವಿ. ಮಾತ್ರ ನಂಗೆ ಭಾಳ ಇಷ್ಟ ಆಗೈತಿ. ಮ್ಯೂಸಿಕ್ಕಿಗೆ ಅರ್ಧ ಫಿದಾ ಆಗ್ಯಾನ ನಾನು. ಎರಡನೇದು ಧ್ರುವ ಸರ್ಜ್ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಆ್ಯಕ್ಟಿಂಗ್ ಈ ಲೆವೆಲಿಗೆ ಬಂದೈತಲ್ಲ. ಫಸ್ಟ್ ಟೈಮ್ ಅಂಡರ್ ವರ್ಲ್ಡ್ ಡೌನ್ದು ಲೈಕ್ ಮಚ್ಚಿಗೆ ಹಿಡಿಯೋದು ಇದೆಲ್ಲ ಫಸ್ಟ್ ಟೈಮ್ ಧ್ರುವ ಸರ್ಗೆ. ಬಟ್ ಈ ರೇಂಜಿಗೆ ಮಾಡ್ಯಾರಲ್ಲ, ಅವ್ರಿಗೆ ಹೆವಿ ಎಕ್ಸ್ಪೀರಿಯನ್ಸ್ ಐತೆ ಅದ್ರಾಗ ಅನ್ನೋ ರೇಂಜಿಗೆ ಮಾಡ್ಯಾರ. ಮಸ್ತ್ ಐತಿ. ನನಗೆ ಇನ್ನೊಂದು ಏನು ಅನಿಸಿದ್ದೆ ಅಂದರೆ, ಸ್ಪೆಷಲಿ ಪ್ರೇಮ್ ಸರ್ ಬಗ್ಗೆ ಡೇ 1 ಐ ಮೀನ್ ಅವ್ರದ್ದು ಏನೊಂದು ಫಸ್ಟ್ ಪ್ರಾಜೆಕ್ಟ್ ಐತಲ್ಲ, ಆ ಪ್ರಾಜೆಕ್ಟಿಂದ ಟಿಲ್ ಈ ಪ್ರಾಜೆಕ್ಟ್ ಬರೋವರೆಗೂ ಏನು ಮಾಡ್ಯಾರಲ್ಲ ಆ ಎಲ್ಲ ಫ್ಲೇವರ್ಸು ಈ ಮೂವಿ ಒಳಗೆ ನೀವು ಕಾಣ್ತೀರಿ. ಆ ರೇಂಜಿಗೆ ಅದ್ರಾಗ ಡೀಟೇಲಿಂಗ್ ಕೊಟ್ಟಾರ. ಮತ್ತು ಡೈರೆಕ್ಟರ್ ಮಾತ್ರ ಹೆವಿ ವರ್ಕೌಟ್ ಮಾಡ್ಯಾರ. ಡೈಲಾಗ್ ರೈಟರ್ಗಂತೂ ಹ್ಯಾಟ್ಸ್ ಆಫ್. ಸ್ಪೆಷಲಿ ಈ ಫಾಸ್ಟ್ ಕನ್ವರ್ಸೇಷನ್ ನಮ್ಮ ಧ್ರುವ ಸರ್ ಹೆಂಗೈತಿ, ಅವ್ರದ್ದು ವೇ ಆಫ್ ಟಾಕ್ಸ ಹಂಗೈತಿ. ಅವ್ರಿಗೆ ಫಾಸ್ಟ್ ಡೈಲಾಗ್ಸ ಬೇಕು, ಫಾಸ್ಟ್ ಡೈಲಾಗ್ ಡೆಲಿವರಿನೇ ಬೇಕು. ಸೊ ಅದಕ್ಕೆ ಇದು ಪರ್ಫೆಕ್ಟ್ ಡೈಲಾಗ್ ರೈಟರ್ ಸೂಟ್ ಆಗ್ಯಾರ. ಸೊ ದಯವಿಟ್ಟು ಇದು ಪಾರ್ಟ್ 2 ಬರಬೇಕು. ಡೆಫಿನೆಟ್ಲಿ ನಾವು ನೋಡ್ತೀವಿ. ಇದ್ರ ಬಗ್ಗೆ ಚಲೋ ಅಂದಾಗ ಮಾತಾಡೋನು. ಮಸ್ತ್ ಐತಿ ಮೂವಿ, ನನಗೆ ಭಾಳ ಇಷ್ಟ ಆಗೈತಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.